ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಒಂದು ಸುಂದರವಾದ, ಶಾಂತ ಮತ್ತು ಧಾರ್ಮಿಕವಾಗಿ ಪ್ರಮುಖವಾದ ಗ್ರಾಮವಿದೆ. ಅದೇ ಪೋಳಲಿ. ಇದು ಕೇವಲ ಒಂದು ಗ್ರಾಮವಲ್ಲ, ಇದು ನಂಬಿಕೆ, ಪರಂಪರೆ ಮತ್ತು ಪ್ರಕೃತಿಯ ಮೃದುವಾದ ಸಂಗಮವಾಗಿದೆ. ಇಲ್ಲಿ ಸ್ಥಿತವಾಗಿರುವ ಪ್ರಸಿದ್ಧ ಪೋಳಲಿ ರಾಜರಾಜೇಶ್ವರಿ ದೇವಾಲಯ ಸಾವಿರಾರು ಭಕ್ತರನ್ನು ಸೆಳೆಯುವ ಮಹತ್ವದ ಆಧ್ಯಾತ್ಮಿಕ ತಾಣವಾಗಿದೆ. ಪೋಳಲಿಗೆ ಹತ್ತಿದಾಗಲೇ ನಿಮಗೆ ಸುತ್ತಮುತ್ತಲಿನ ಹಸಿರು ಭತ್ತದ ಹೊಲಗಳು, ತೆಂಗಿನ ಮರಗಳು ಮತ್ತು ನೈಸರ್ಗಿಕ ಸೌಂದರ್ಯ ಮನಮೆತ್ತಿಸುತ್ತವೆ. ಆದರೆ ಪೋಳಲಿಯ ಹೃದಯವೆಂದರೆ ಇಲ್ಲಿ ಇರುವ ರಾಜರಾಜೇಶ್ವರಿ ದೇವಾಲಯ. ಈ ದೇವಾಲಯದ ಇತಿಹಾಸ ಸಾವಿರಾರು ವರ್ಷ ಹಿಂದಕ್ಕೆ ಹೋಗುತ್ತದೆ. ಪುರಾಣಗಳ ಪ್ರಕಾರ ರಾಜ ಸೂರತನು ಇಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪಿಸಿದನು. ದೇವಿಯ ವಿಗ್ರಹವು ವಿಶೇಷವಾದ ಮಣ್ಣಿನಿಂದ ಅಥವಾ ಪಂಚಲೋಹ ಮಣ್ಣಿನಿಂದ ಮಾಡಲಾಗಿದ್ದು, ಇದರಲ್ಲಿದೆ ಅಚ್ಚುಮೆಚ್ಚಾದ ಆಧ್ಯಾತ್ಮಿಕ ಶಕ್ತಿ. ದೇವಾಲಯದ ವಾಸ್ತುಶಿಲ್ಪವು ಸಾಮಾನ್ಯವಾಗಿ ಕಾಣದ ರೀತಿಯದ್ದು. ಮಣ್ಣಿನಿಂದ ಮಾಡಲಾದ ಕಾವ್ಯದ ಕಲ್ಲುಗಳು, ಗಂಭೀರವಾದ ಗರ್ಭಗುಡಿಯಲ್ಲಿ ತೇಜಸ್ವಿ ವಾತಾವರಣವಿದೆ. ಇಲ್ಲಿನ ನೆಲೆ, ಶಾಂತಿ, ಧೂಪದ ಪರಿಮಳ ಮತ್ತು ಧ್ವನಿಯೊಂದಿಗೆ ನಡೆಯುವ ಪೂಜೆಗಳು ನಿಮ್ಮ ಮನಸ್ಸನ್ನು ಆರಾಮವಾಗಿಸುತ್ತವೆ. ಪೋಳಲಿ ಚೆಂಡು ಹಬ್ಬ ಇಲ್ಲಿ ನಡೆಯುವ ಪ್ರಮುಖ ಉತ್ಸವ. ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಈ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳುತ್ತಾರೆ. ದೇವಿಯ ರಥೋತ್ಸವ, ಶೋಭಾಯಾತ್ರೆಗಳು, ಕಲೆಗಳ ಪ್ರದರ್ಶನಗಳು ಮತ್ತು ವಿಶೇಷವಾಗಿ ದೊಡ್ಡ ಚರ್ಮದ ಚೆಂಡಿನಿಂದ ಆಡಲಾಗುವ ಪಾಂಡಿತ್ಯಪೂರ್ಣ ಆಟ, ಈ ಎಲ್ಲಾ ಕಾರ್ಯಕ್ರಮಗಳು ಪೋಳಲಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಪೋಳಲಿ ಕೇವಲ ಧಾರ್ಮಿಕ ತಾಣವಲ್ಲ, ಇದರ ಸುತ್ತಲೂ ಹರಿಯುವ ಫಾಲ್ಗುಣಿ ನದಿ, ಹಸಿರಾದ ಮರಗಳು, ಹಳ್ಳಿಗಳ ವಾತಾವರಣ ಇವೆಲ್ಲವೂ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹವು. ಇಲ್ಲಿ ಬಂದು ಕೇವಲ ದೇವರನ್ನು ಇಸುವುದಷ್ಟೇ ಅಲ್ಲ, ಒಂದು ಆಂತರಿಕ ಶಾಂತಿಯ ಅನುಭವವನ್ನು ಪಡೆಯಬಹುದು. ಸಾಮಾನ್ಯ ದಿನಗಳಲ್ಲಿಯೂ ಈ ದೇವಾಲಯದಲ್ಲಿ ನಡೆಯುವ ಪೂಜೆಗಳು, ಆರತಿಗಳು ಮತ್ತು ಭಕ್ತರ ಶ್ರದ್ಧೆಯಿಂದ ತುಂಬಿದ ವಾತಾವರಣ ಇಲ್ಲಿ ಯಾವಾಗ ಬೇಕಾದರೂ ಭೇಟಿಯು ಪವಿತ್ರ ಅನುಭವವನ್ನಾಗಿ ಮಾಡುತ್ತದೆ. ಭಕ್ತರು ನಂಬುವಂತೆ ಇಲ್ಲಿ ಬಂದು ದೇವಿಯ ದರ್ಶನ ಪಡೆದು ಬರುವುದು ಶಕ್ತಿಯನ್ನು, ಸಮೃದ್ಧಿಯನ್ನು ಕೊಡುವ ಅನುಭವ. ಅದು ಶ್ರೀಮಂತ ಇತಿಹಾಸವೋ ಅಥವಾ ಶುದ್ಧ ನಿಸರ್ಗವೋ ಅಥವಾ ಆಧ್ಯಾತ್ಮಿಕ ಶಕ್ತಿ, ಪೋಳಲಿ ಎಲ್ಲವನ್ನೂ ಹೊಂದಿರುವ ಪ್ರೀತಿಯ ತಾಣ. ಕರ್ನಾಟಕದ ಕರಾವಳಿ ಭಾಗಕ್ಕೆ ಹೋಗಿದ್ರೆ ಪೋಳಲಿಗೆ ಭೇಟಿ ನೀಡದೆ ಬಾರದಿರಿ.